ಮುಂಜಾನೆ ಎದ್ದಬೇಕ್ರಿ, ಜಳಕ ಮಾಡಿ ದೇವ್ರ ಗುಡಿ ಬಂದನು. ಇದು ಬೀರೇಶ್ವರ ಗುಡಿ. ಹಂಗೆ ಒಳಗೆ ಹೋಗೋಣತ್ತ ಬರ್ರಿ. ನೋಡ್ರಿ ಗುಡಿ ಒಳಗೆ ಎಷ್ಟು ಚಂದ ಐತಿ ಮತ್ತು ಗುಡಿ ಎಷ್ಟು ದೊಡ್ಡದ ಕಟ್ಟಿದಾರ ನೋಡ್ರಿ. ನೋಡ್ಕೊರಿ ಒಂದು ಸರ್ತಿ ಗುಡಿ ಅದು. ನೀವು ಅದು ಒಡಬೇಕದು ಬಂದ್ರೆ ಈ ಗುಡಿಗೆ ಒಮ್ಮೆ ಭೇಟಿ ಕೊಡ್ರಿ. ನೋಡ್ರಿ ಶ್ರೀ ಬೀರೇಶ್ವರ ಪಲ್ಲಕ್ಕಿಗಳು ರೀ ಇವ. ಹಂಗ ಮುಂದೆ ಬಂದ ಗಂಟೆ ಹೊಡೆದ ಮುಂದೆ ಬಂದು ರೀ ದೇವ್ರ ದರ್ಶನ ಅಂತೂ ಆಯ್ತು ರೀ. ಮುಂದೆ ಯಲ್ಲಮ್ಮ ಗುಡಿಗೆ ಬಂದು ರೀ, ಯಲ್ಲಮ್ಮ ದೇವ್ರ ದರ್ಶನ ಭೀ ಆಯ್ತು ರೀ. ಮುಂದೆ ಶ್ರೀ ಮರುಗುಬಾಯಿ ಗುಡಿಗೆ ಬಂದು ರೀ, ಮರುಗುಬಾಯಿ ದರ್ಶನ ಭೀ ಆಯ್ತು ರೀ. ಎಲ್ಲ ದೇವರ ದರ್ಶನ ತೊಗೊಂಡ ಮನೆ ಹೊಂಟೀನಿ ರೀ. ಕಾಲೇಜ್ಗೆ ಹೋಗುತ್ನ್ಯಾಗ ಇಲ್ಲೊಂದು ಕೆಲಸ ಚಾಲು ಇತ್ತು ರೀ. ನೋಡ್ರಿ ದೊಡ್ಡ ನೀರಿನ ದೊಡ್ಡ ಪೈಪ್ಲೈನ್ ರೀ ಹೊಂಟಿತ್ತು ರೀ. ನೋಡ್ರಿ ಎಷ್ಟು ದೊಡ್ಡದ ಪೈಪ್ಲೈನ್ ಐತಿ ನೋಡ್ರಿ ಅದ ನೀರಿಂದ. ಹಂಗೆ ಮುಂದೆ ಹೊಂಟಿದ್ದು ರೀ. ಕಬ್ಬಿನ ಸೀಸನ್ ಅಂತೂ ಚಾಲು ಆಗಿತ್ತು ರೀ. ನೋಡ್ರಿ ಎತ್ತುಗಳ ಹೆಂಗೆ ಕಬಾಯ್ ಆಯ್ತಾವ ನೋಡ್ರಿ. ಕಾಕ ಏನನ ಈಗ ಕೇರೂರ್ಗೆ ಬಂದೇವ್ರಿ. ಸಪ್ತ ಚಾಲು ಐತ್ರಿ ಕೇರೂರ್ದಾಗ. ನೋಡ್ರಿ ಸಪ್ತ ರೀ, ಸಪ್ತಾದ ಮಹಾಪ್ರಸಾದ ಸ್ಟಾರ್ಟ್ ಐತ್ರಿ. ನೋಡ್ರಿ ಎಲ್ಲರೂ ಮಹಾಪ್ರಸಾದ ತಗೋತಾರ್ರಿ. ನಾವು ಮತ್ತು ನಮ್ಮ ದೋಸ್ತರು ಕೂಡಿ ಮನೆ ಹೊಂಟಿದ್ದು ರೀ. ನಮ್ಮ ದೋಸ್ತರ ಜರ ನೋಡ್ಕೋರಿ, ಅಕ್ಷಯ್ ಮತ್ತು ಸಂಕೇತ. ನೀವು ಎಲ್ಲರೇ ಭೇಟಾದ್ರೆ ಇವ್ರನ್ನ ಮಾತಾಡ್ಸ್ರಿ. ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಪ್ರೀತಿ ನನ್ನ ಮನದಲ್ಲಿ.